ನಮಸ್ಕಾರ ಫ್ರೆಂಡ್ಸ್, ನಾನು ಹೇಮಂತ್. ನನ್ನ ಯೂಟ್ಯೂಬ್ ಚಾನಲ್ ಹೇಮಂತ್ ಕ್ಲಿಕ್ಸ್ಗೆ ಸ್ವಾಗತ. ಇವಾಗ ಬಹಳಷ್ಟು ಜನ ರೀಲ್ಸ್ ಅಲ್ಲಿ, ಸ್ಟೇಟಸ್ ಅಲ್ಲಿ ಎಲ್ಲ ನೋಡ್ತಿರ್ತೀನಿ. ಹುಡುಗರು ಬಹಳಷ್ಟು ಜನ ನಮ್ಮ ಏಜ್ನವರೇ ಡೆತ್ ಆಗ್ತಿರ್ತಾರೆ. ಯಾಕಂದ್ರೆ ಆಕ್ಸಿಡೆಂಟು, ಯಾಕೆ ಹೆಲ್ಮೆಟ್ ಹಾಕಿಲ್ಲ, ಏನಿಲ್ಲ, ಸುಮ್ಮನೆ ಯಾವ್ದೋ ಹುಡುಗಿಗೋಸ್ಕರ ವೀಲಿಂಗು ಅದು ಇದು ಅಂತ ಹೊಡೆದು ಲೈಫ್ನ ಹಾಳು ಮಾಡ್ಕೊಂತಿದ್ದಾರೆ. ಯಾರು ಹೆಲ್ಮೆಟ್ ಹಾಕಲ್ಲ. ಫುಲ್ ಹೆಂಗ್ ಹೊಡಿತಾರ, ನಾನೇ ಯಾರ ಜೊತೆಗನ ಹೋದ ನನಗೆ ಭಯ ಆಗುತ್ತೆ. ಆ ರೇಂಜಿಗೆ ಹೊಡಿತಾರೆ ಗಾಡಿ. ಒಂದ್ಸಲ ಹಂಗ್ ಹೊಡೆಯಬೇಕಾದ್ರೆ ಮನೆ ಕಡೆ ಯೋಚನೆ ಮಾಡಿ. ಅಪ್ಪ ಅಮ್ಮ ನಂಗೋಸ್ಕರ ಕಾಯ್ತಿರ್ತಾರೆ. ನೀವು ಬ್ಯಾಚುಲರ್ ಇದ್ರೆ ಫ್ರೆಂಡ್ಸ್ ನಂಗೋಸ್ಕರ ಕಾಯ್ತಿರ್ತಾರೆ. ನೀವ್ ಯಾವ್ದೋ ಹುಡುಗಿ ನೋಡ್ತಾಳೆ, ನಾನು ಆ ಹುಡುಗಿನ ಮೀಟ್ ಹಾಕೋಕ್ ಹಿಂದೆ ಹುಡುಗಿ ಕುಂತಿದ್ರೆ ಮುಗೀತ. ಅಯ್ಯಯ್ಯ ಎಕ್ಸ್ಲೇಟ್ರ ಕೊಡ್ತಾನೆ ಇರ್ತಾರ ಸುಮ್ನೆ. ಏನು ಲಾರಿ ಕೆಳಗ್ ಬಿದ್ದ, ಬಸ್ಸಿಗೆ ಹೊಡ್ದ, ಕಾರಿಗೆ ಹೊಡ್ದ. ಅದಕ್ಕೆ ಹೇಳೋದು, ಎಲ್ಗನ ಹೋದ್ರೆ ಹೆಲ್ಮೆಟ್ ಹಾಕೊಂಡು ಹೋಗಿ ಪ್ಲೀಸ್. ಸ್ಪೀಡಾಗಿ ಹೋಗ್ಬೇಡಿ. ಅದೆಷ್ಟೇ ಟೈಮ್ ಇರೋ ಕೆಲಸ ಆಗಿರ್ಲಿ, ನಿಧಾನಕ್ಕೆ ಹೋಗಿ, ಏನಾಗಲ್ಲ. ಸುಮ್ಮನೆ ನೀವು ನಂದು ಗಾಡಿ R15 FZ ಡ್ಯೂಕು ಫುಲ್ಲು ಸ್ಪೀಡ್ ಹೊಡೆದು ಏನು ಆದಾಗ ಯಾರು ಗತಿ, ಯಾರು ಮಾಡ್ತಾರೆ? ಯಾರು ನೋಡಲ್ಲ. ನಿಮ್ಮ ಪಕ್ಕದಾಗಿರೋ ಹೇಳ್ತಾನೆ, ಏಯ್ ಮಗ ಹೊಡಿಯೋ, ಹೊಡಿಯೋ ಹಿಂಗ. ಆದ್ರೆ ನೀವು ಹೋದಾಗ ಯಾರು ಬರಲ್ಲ, ಯಾರ ಹತ್ರನೂ ಬರಲ್ಲ. ಹೋದ ಮುಗೀತ್ ಅಷ್ಟೇ. ಅದಕ್ಕೆ ಹೇಳೋದು, ಎಲ್ಗನ ಹೋದ್ರೆ ಹೆಲ್ಮೆಟ್ ಹಾಕೊಂಡು ಹೋಗಿ, ನಿಧಾನಕ್ಕೆ ಹೋಗಿ. ಒಂದ್ಸಲ ನೀವ್ ಎಲ್ಗನ ಹೋಗ್ಬೇಕಾದ್ರೆ ಮುಂಚೆ ಮನೆಯವ್ರ ಬಗ್ಗೆ ಒಂದ್ಸಲ ಯೋಚನೆ ಮಾಡಿ. ನಮಗೋಸ್ಕರ ಕಾಯ್ತಿರ್ತಾರಪ್ಪ, ಯಾರೇ ಆಗ್ಲಿ, ನಿಮ್ ಪ್ರೀತಿಸೋ ಹುಡುಗಿ ಆಗ್ಲಿ, ಯಾರೇ ಆಗ್ಲಿ, ನನಗೋಸ್ಕರ ಕಾಯ್ತಿರ್ತಾರಪ್ಪ ಅಂತ ಯೋಚನೆ ಮಾಡಿ ಮುಂದೆ ಹೋಗಿ. ಹೋಗಬೇಕಾದ್ರೆ ಬ್ರೇಕು ಎಲ್ಲ ಕರೆಕ್ಟ್ ಐತೆ ಎಲ್ಲ ಚೆಕ್ ಮಾಡ್ಕೊಂಡು ಹೋಗಿ. ಓಕೆನಾ? ಬಾಯ್.